ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಮೊದಲನೇ ಕ್ವಶನ್, ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪ ಸಮೂಹ ಯಾವುದು? ಸಾರಿ, ಕ್ವಶನ್ ಏನು? ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು? ಈ ಕ್ವಶನ್ ಕೇಳಿದ್ದೇನು? ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತ. ಅಲ್ಲಿ ದ್ವೀಪ ಅಂತ ಕೊಟ್ಟಿಲ್ಲ, ದ್ವೀಪ ಸಮೂಹ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ. ಆಪ್ಷನ್ ಎ ಅಂಡಮಾನ್ ನಿಕೋಬಾರ್, ಆಪ್ಷನ್ ಬಿ ಮಲೇಷಿಯಾ, ಆಪ್ಷನ್ ಸಿ ಇಂಡೋನೇಷಿಯಾ, ಆಪ್ಷನ್ ಡಿ ಮಾಲ್ಡೀವ್ಸ್ ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ಕೇಳಿದಾಗ ಇಂಡೋನೇಷಿಯಾ. ಇಲ್ಲಿ ನೀವು ಏನಪ್ಪಾ ಅಂತಂದ್ರೆ ಅತಿ ದೊಡ್ಡ ದ್ವೀಪ ಅಂತ ಓದಿ ಅರ್ಧ ಕ್ವಶನ್ ಓದಿ ಅಲ್ಲಿ ಆಪ್ಷನ್ ಒಳಗೆ ಗ್ರೀನ್ಲ್ಯಾಂಡ್ ಇತ್ತ, ಗ್ರೀನ್ಲ್ಯಾಂಡ್ ಹಾಕ್ಬೇಡಿ ಸ್ನೇಹಿತರೆ. ಕ್ವಶನ್ ಅನ್ನ ಏನಪ್ಪಾ ಅಂತಂದ್ರೆ ಕೊನೆಯವರೆಗೆ ಕಂಪ್ಲೀಟ್ ಕ್ವಶನ್ ಅನ್ನ ಓದ್ಬೇಕು. ಕಂಪ್ಲೀಟ್ ಕ್ವಶನ್ ಓದಿ ಆನ್ಸರ್ ಮಾಡ್ಬೇಕು ಸ್ನೇಹಿತರೆ. ಹುಡಿ ಗುಂಡ ಅಂತೇಳಿ ನೀವು ಆನ್ಸರ್ ಹಾಕಿ ಅದೇನು ಜಗತ್ತಿನ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಹಾಕಿ ನೀವು ಏನು ಎಕ್ಸಾಮ್ ಹಾಲ್ ನಿಂದ ಹೊರಗಡೆ ಬರೋಷ್ಟ್ರೊಳಗಡೆ ಅದೇನಾಗಿರ್ತದೆ ಅಂದಾಗ ರಾಂಗ್ ಆಗಿರ್ತತಿ. ಹೌದಾ? ಅದು ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಕೇಳಿದಾಗ ಇಂಡೋನೇಷಿಯಾ. ಇಂಡೋನೇಷಿಯಾ ಇದು ಜಗತ್ತಿನ ಅತಿ ದೊಡ್ಡ ಇದು ದ್ವೀಪ ಸಮೂಹ ಅಂತೇಳಿ ಗೊತ್ತಿರಬೇಕು. ಹೌದಾ? ನಮ್ಮ ಭಾರತದ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಕೇಳಿದಾಗ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ರಾಜಧಾನಿ ಯಾವ್ದು ಕೇಳಿದಾಗ ಪೋರ್ಟ್ ಬ್ಲೇರ್. ಪೋರ್ಟ್ ಬ್ಲೇರ್. ಈ ಪ್ರಸ್ತುತ ಕ್ವಶನ್ ಕೇಳಿದಂದ್ರ ಪೋರ್ಟ್ ಬ್ಲೇರ್ ಕೊಡಲ್ ಸ್ನೇಹಿತರೆ, ಶ್ರೀ ವಿಜಯಪುರಂ ಅಂತ ಕೊಡ್ತಾನೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಯಾವ್ದು ಕೇಳಿದಾಗ ಶ್ರೀ ವಿಜಯಪುರಂ ಅಂತೇಳಿ ಗೊತ್ತಿರ್ಬೇಕು. ಯಾವುದು? ಶ್ರೀ ವಿಜಯಪುರಂ. ಶ್ರೀ ವಿಜಯಪುರಂ ಅಂತ ಗೊತ್ತಿರ್ಲಿ, ಇಂಪಾರ್ಟೆಂಟ್. ಅದು ಅಂಡಮಾನ್ ನಿಕೋಬಾರ್ನ ರಾಜಧಾನಿ. ಅದೇ ದೇಶದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಅಥವಾ ದ್ವೀಪ ಸಮೂಹ ಯಾವುದು ಕೇಳಿದಾಗ ಲಕ್ಷದ್ವೀಪ. ಲಕ್ಷದ್ವೀಪದ ರಾಜಧಾನಿ ಯಾವ್ದಂದ್ರೆ ಕವರಟ್ಟಿ. ಕವರತ್ತಿ ಅಥವಾ ಕವರಟ್ಟಿ ಅಂತ ಹೇಳಿ ಕರಿತೀವಿ. ಅದು ಲಕ್ಷದ್ವೀಪದ ರಾಜಧಾನಿ ಅಂತೇಳಿ ಗೊತ್ತಿರ್ಲಿ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಕೇಳಿದಾಗ ಜ್ವಾಲಾಮುಖಿ ನಿರ್ಮಿತ ದ್ವೀಪಗಳು ಯಾವತ್ತಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್. ಅದೇ ದ್ವೀಪಗಳ ಕೇಳಿದಾಗ ಇವು ಹವಳದಿಂದ ನಿರ್ಮಾಣಗೊಂಡ ದ್ವೀಪಗಳು ಯಾವತ್ತಂದ್ರೆ ಲಕ್ಷದ್ವೀಪಗಳು ಅಂತೇಳಿ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಲಿ. ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. ಆದ್ರೂ ಏನಪ್ಪಾ ಅಂತಂದಾಗ ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದೆ ಕರೆಕ್ಟ್ ಆಗಿ ಕ್ವಶನ್ ಅನ್ನು ಓದಿ ಆನ್ಸರ್ ಅನ್ನ ಮಾಡ್ಬೇಕು ಸ್ನೇಹಿತರೆ. ಕೆಳಗಿನವುಗಳಲ್ಲಿ ಒಂದು ನದಿ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಅಥವಾ ಎರಡು ಸಲ ಹಾದು ಹೋಗುವ ನದಿ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಯಾವ್ದನ್ನ ಸಮಭಾಜಕ ವೃತ್ತ ಅಥವಾ 0 ಡಿಗ್ರಿ ಅಕ್ಷಾಂಶ. ಇದು ನದಿ ಅಂತ ತಿಳ್ಕೊಳ್ಳಿ. ಇದರ ಮೇಲೆ ಈ ರೀತಿ ಎರಡು ಬಾರಿ ಹಾದು ಹೋಗುವ ನದಿ ಯಾವುದು ಕೇಳಿದಾಗ ಕಾಂಗೋ ನದಿ. ಯಾವುದು? ಕಾಂಗೋ ನದಿ. ಆಫ್ರಿಕಾ ಖಂಡದ ಕಾಂಗೋ ನದಿ. ಆಫ್ರಿಕಾ ಖಂಡದ ಎರಡನೇ ಅತಿ ದೊಡ್ಡ ನದಿ ಯಾವುದು ಕೇಳಿದಾಗ ಕಾಂಗೋ ನದಿ ಅಂತೇಳಿ ಗೊತ್ತಿರ್ಬೇಕು. ಆಫ್ರಿಕಾ ಖಂಡದ ಅತಿ ಉದ್ದವಾದ ನದಿ ಯಾವ್ದು ಕೇಳಿದಾಗ ನೈಲ್ ನದಿ ಅಂತೇಳಿ ಗೊತ್ತಿರ್ಲಿ. ನೈಲ್ ನದಿ. ಪ್ರಪಂಚದ ಅತಿ ದೊಡ್ಡ ನದಿ ಯಾವ್ದು ಕೇಳಿದಾಗ ಅಮೆಜಾನ್ ನದಿ. ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ ನದಿ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುತ್ತದೆ. ದಕ್ಷಿಣ ಅಮೆರಿಕದ ಬ್ರೆಜಿಲ್ ದೇಶದಲ್ಲಿ ಈ ನದಿಯ ಏನಪ್ಪಾ ಅಂತಂದ್ರೆ ಜಲಾನಯನ ಪ್ರದೇಶ ಕಂಡುಬರುತ್ತದೆ. ಆ ನದಿದು ಅಮೆಜಾನ್ ನದಿದು. ಅಮೆಜಾನ್ ನದಿ ಯಾವ ಸಾಗರವನ್ನ ಸೇರ್ತದ ಕ್ವಶನ್ ಕೇಳ ಸ್ನೇಹಿತರೆ. ಯಾವ ಸಾಗರ ಅಂತಂದ್ರೆ ಅಟ್ಲಾಂಟಿಕ್ ಸಾಗರವನ್ನ ಏನ್ ಮಾಡುತ್ತ ಅಮೆಜಾನ್ ನದಿ ಸೇರಿಕೊಳ್ಳುತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೈಲ್ ನದಿ ಅಂತ ಕೇಳಿದಾಗ ನೈಲ್ ನದಿ ಹೋಗಿ ಉತ್ತರಕ್ಕೆ ಹರಿಯುತ್ತೆ. ಆಫ್ರಿಕಾ ಖಂಡದಲ್ಲಿ ಉತ್ತರಕ್ಕೆ ಹರಿಯುವ ನದಿ ಯಾವತ್ತಂದಾಗ ನೈಲ್ ನದಿ ಯಾವ ಸಮುದ್ರವನ್ನ ಸೇರಿಕೊಳ್ಳುತ್ತಂದಾಗ ಮೆಡಿಟೇರಿಯನಿಯನ್ ಸಮುದ್ರವನ್ನ ಸೇರಿಕೊಳ್ಳುವ ನದಿ ಯಾವತ್ತಂದಾಗ ನೈಲ್ ನದಿ. ಅಲೆಕ್ಸಾಂಡ್ರಿಯಾ ಬಂದರು ಯಾವ ನದಿಯ ತೀರದಲ್ಲಿ ಕಂಡುಬರುತ್ತದೆ ಕೇಳಿದಾಗ ನೈಲ್ ನದಿಯ ತೀರದಲ್ಲಿ ಕಂಡುಬರುವ ಒಂದು ಬಂದರು ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ. ಈ ಕೆಳಗಿನ ಯಾವ ನದಿಯ ಜಲಾಶಯದಲ್ಲಿ ಜಲಾಶಯದಲ್ಲಿ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆಯು
ಕನಿಷ್ಠವಾಗಿದೆ. ಕನಿಷ್ಠವಾಗಿದೆ ಅಂತ ಕ್ವಶನ್ ಕೇಳೋಣ. ಅಂದ್ರೆ ಏನು? ಯಾವ ನದಿದ ಜಲಾನಯನ ಪ್ರದೇಶ ಕನಿಷ್ಠವಾಗಿದೆ ಅಂತೇಳಿ ಕ್ವಶನ್ ಕೇಳೋಣ. ಅಂದ್ರೆ ಆ ನೀರನ್ನ ನಾವು ಕಡಿಮೆ ಬಳಕೆ ಮಾಡ್ತೀವಿ. ಯಾವ ನದಿಯ ನೀರನ್ನ ನಾವು ಇಲ್ಲಿ ಆಪ್ಷನ್ ಕೊಟ್ಟಲ್ಲ 4, ಈ ಆಪ್ಷನ್ ನಲ್ಲಿ ಯಾವ ನದಿಯ ನೀರನ್ನ ಅತಿ ಕಡಿಮೆ ಬಳಕೆ ಮಾಡ್ತೀವಿ ಅಂತ ಕ್ವಶನ್ ಐತಿ. ಆಪ್ಷನ್ ಗಂಗಾ, ಬ್ರಹ್ಮಪುತ್ರ, ಕಾವೇರಿ, ಕೃಷ್ಣ. ನೀವೇ ಥಿಂಕ್ ಮಾಡಿ, ಭಾರತದ ಅತಿ ದೊಡ್ಡ ಜಲಾನಯನ ಪ್ರದೇಶ ಹೊಂದಿರುವ ನದಿ ಯಾವ್ದು ಕೇಳಿದಾಗ ಗಂಗಾ ಅಂತ ಗೊತ್ತೈತಿ. ಅವ ಅತಿ ಹೆಚ್ಚು ಉಪಯೋಗ ಪಡೆದುಕೊಳ್ಳುವ ಭಾಗ ಯಾವತ್ತಂದ್ರೆ ಉತ್ತರದ ಮಹಾ ಮೈದಾನ ಗಂಗಾ ನದಿಯಿಂದ, ಇದು ಗೊತ್ತೈತಿ. ಅದು ಆನ್ಸರ್ ಆಗಲ್ಲ, ಏನು ಆನ್ಸರ್ ಆಗಲ್ಲ. ನೆಕ್ಸ್ಟ್ ಕಾವೇರಿ ಕರ್ನಾಟಕದ ಜೀವನದಿ ಅಂತ ಕರಿತೀವಿ. ಹುಟ್ಟುವುದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ. ಹುಟ್ಟುತ್ತದೆ ಯಾವುದು? ಕಾವೇರಿ ನದಿ. ಅದು ಯಾವ್ಯಾವ ರಾಜ್ಯಗಳಲ್ಲಿ ಹರಿದು ಹೋಗುತ್ತೆ ಅಂತೇಳಿ ಸಪರೇಟ್ ನದಿಗಳ ಬಗ್ಗೆ ಕ್ಲಾಸ್ ಮಾಡುವಾಗ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಕೃಷ್ಣಾ ನದಿ ಉತ್ತರ ಕರ್ನಾಟಕದ ಒಂದು ರೀತಿ ಜೀವ ನದಿ ಯಾವ್ದು ಕೇಳಿದಾಗ ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿರುವ ನದಿ ಯಾವ್ದು ಕೇಳಿದಾಗ ಕೃಷ್ಣಾ ನದಿ. ಇದು ಗೊತ್ತಿರ್ಬೇಕು. ಇಲ್ಲಿ ಆನ್ಸರ್ ಯಾವ್ದಂದ್ರೆ ಬ್ರಹ್ಮಪುತ್ರ ನದಿ ನೀರನ್ನ ಅತಿ ಕಡಿಮೆ ಬಳಕೆ ಮಾಡ್ತೀವಿ. ಯಾಕಂದಾಗ ಅದು ಹರಿಯುವುದು ಪರ್ವತ ಕಣಿವೆಯ ಮೂಲಕ ಹರಿದು ಏನಪ್ಪಾ ಅಂತಂದ್ರೆ ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹರಿದು ಏನಪ್ಪಾ ಅಂತಂದ್ರೆ ಯಾವುದು ಬಾಂಗ್ಲಾದೇಶದ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಸ್ನೇಹಿತರೆ. ಹಾಗಾಗಿ ಕ್ವಶನ್ ನೋಡಿ ಯಾವ ರೀತಿಯಾದ ಕ್ವಶನ್ ಕೇಳಿ ಕೇಳಿದಾಗ ಜಲಾಶಯದಲ್ಲಿ ಭೂಜಲ ಮಟ್ಟದ ನೀರಿನ ಉಪಯುಕ್ತತೆಯು ಕನಿಷ್ಠವಾಗಿದೆ. ಆದ್ರೆ ಉಪಯೋಗ ಮಾಡ್ಕೊಳಂತಲ್ಲ, ಆದ್ರೆ ಕನಿಷ್ಠ ಪ್ರಮಾಣದಲ್ಲಿ ಉಪಯೋಗ ಆಗುತ್ತದೆ ಅಂತ ಕೇಳಿದಾಗ ಯಾವ ನದಿ ಅಂತ ಕೇಳಿದಾಗ ಬ್ರಹ್ಮಪುತ್ರ ನದಿ. ಅದು ಬ್ರಹ್ಮಪುತ್ರ ನದಿ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ಬೃಹತ್ ಆಕಾರದ ಬಂದರಾಗಿದೆ? ಅಂದ್ರೆ ಬಂದರು, ಭಾರತದ ಅತಿ ದೊಡ್ಡ ಬಂದರು ಯಾವ್ದಂತ ಕ್ವಶನ್ ಇದು. ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಬಂದರು, ಬಿ ಕಾಂಡ್ಲಾ ಬಂದರು, ಸಿ ಮರ್ಮಗೋವಾ ಬಂದರು, ಡಿ ಚೆನ್ನೈ ಬಂದರು. ಇಲ್ಲಿ ಆನ್ಸರ್ ಯಾವ್ದಂದಾಗ ನೆಹರು ಬಂದರು. ಭಾರತ ಅತ್ಯಂತ ಬೃಹತ್ ಆಕಾರದ ಬಂದರು ಯಾವ್ದು ಕೇಳಿದಾಗ ಜವಾಹರ್ಲಾಲ್ ನೆಹರು ಬಂದರು, ನವಸೇವಾ ಬಂದರು ಅಂತ ಕರಿತೀವಿ. ನೆಹರು ಬಂದರು ಅಥವಾ ನವಸೇವಾ ಬಂದರು ಅಂತ ಕರಿತೀವಿ. ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರುವ ಒಂದು ಬಂದರು ಅಂತ ಹೇಳ್ತೀವಿ. ಯಾವುದು? ಜವಾಹರ್ಲಾಲ್ ನೆಹರು ಬಂದರು ಅಥವಾ ನವಸೇವಾ ಬಂದರು. ಈ ಬಂದರನ್ನ ಯಾಕೆ ನಿರ್ಮಾಣ ಮಾಡಿದ್ವಿ ಅಂತ ಕೇಳಿದಾಗ ಮುಂಬೈ ಬಂದರಿನ ಒತ್ತಡವನ್ನ ಕಡಿಮೆ ಮಾಡಲು ಈ ನವಸೇವಾ ಬಂದರ್ ಅಥವಾ ಜವಾಹರ್ಲಾಲ್ ನೆಹರು ಬಂದರನ್ನ ಸ್ಥಾಪನೆ ಮಾಡಿದ್ವಿ ಸ್ನೇಹಿತರೆ. ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರ್ತದೆ ಕೇಳಿದಾಗ ಗುಜರಾತ್ ರಾಜ್ಯದಲ್ಲಿ ಕಂಡು ಬರುವ ಒಂದು ಬಂದರು. ಕಾಂಡ್ಲಾ ಬಂದರಿನ ಮೂಲಕ ಯಾವ್ದಪ್ಪ ಅಂತಂದಾಗ ಬಾಸುಮತಿ ಅಕ್ಕಿಯನ್ನ ಅತಿ ಹೆಚ್ಚು ಎಲ್ಲಿಗೆ ರಫ್ತು ಮಾಡ್ತೀವಿ ಅಂತಂದ್ರೆ ಸೌದಿ ಅರೇಬಿಯಾಕ್ಕೆ ರಫ್ತು ಮಾಡ್ತೀವಿ. ಪಂಜಾಬ್ ರಾಜ್ಯದಲ್ಲಿ ಕಂಡು ಅತಿ ಹೆಚ್ಚು ಬೆಳಿತೀವಿ. ಅದು ಬಾಸುಮತಿ ಅಕ್ಕಿಯನ್ನ. ಅದು ಪಂಜಾಬ್ ರಾಜ್ಯದಲ್ಲಿ ಅತಿ ಹೆಚ್ಚು ಬೆಳೆಯುವ ಅಕ್ಕಿ ಯಾವ್ದು, ಪ್ರಸಿದ್ಧ ಅಕ್ಕಿ ಯಾವ್ದು ಕೇಳಿದಾಗ ಅದು ಬಾಸುಮತಿ ಅಕ್ಕಿ. ಇದು ಕಾಂಡ್ಲಾ ಬಂದರಿನ ಮೂಲಕ ಅತಿ ಹೆಚ್ಚು ರಫ್ತು ಮಾಡ್ತೀವಿ. ಕಾಂಡ್ಲಾ ಬಂದರನ್ನ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತದೆ ಯಾವ್ದಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರಿತೀವಿ. ಇಂಪಾರ್ಟೆಂಟ್ ಗೊತ್ತಿರಲಿ, ದೀನ್ ದಯಾಳ್ ಉಪಾಧ್ಯಾಯ ಬಂದರು ಯಾವುದು ಕಾಂಡ್ಲಾ ಬಂದರನ್ನ. ನೆಕ್ಸ್ಟ್ ಮರ್ಮಗೋವಾ ಬಂದರು, ಇದು ಗೋವಾ ರಾಜ್ಯದಲ್ಲಿ ಕಂಡುಬರ್ತೈತಿ. ದೇಶದಲ್ಲಿ ಅತಿ ಹೆಚ್ಚು ಕಬ್ಬಿಣವನ್ನ ಯಾವ ಬಂದರಿನ ಮೂಲಕ ರಫ್ತು ಮಾಡಲಾಗುತ್ತದೆ ಕೇಳಿದಾಗ ಮರ್ಮಗೋವಾ ಬಂದರಿನ ಮೂಲಕ ರಫ್ತು ಮಾಡಲಾಗುತ್ತ. ಇದು ಗೊತ್ತಿರಬೇಕು. ಮರ್ಮಗೋವಾ ಬಂದರು ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಮಾಂಡೋವಿ ನದಿಯ ತೀರದಲ್ಲಿ, ಮಾಂಡೋವಿ ಅಥವಾ ಮಹದಾಯಿ ನದಿಯ ತೀರದಲ್ಲಿ ಮರ್ಮಗೋವಾ ಬಂದರು ಕಂಡು ಬರ್ತೈತಿ. ನೆಕ್ಸ್ಟ್ ಚೆನ್ನೈ ಬಂದರು, ಇದು ತಮಿಳುನಾಡಿನಲ್ಲಿ ಕಂಡುಬರುವ ಒಂದು ಕೃತಕ ಬಂದರಾಗಿದೆ ಯಾವ್ದು ಸ್ನೇಹಿತರೆ ಅಂತ ಕೇಳಿದಾಗ ಚೆನ್ನೈ ಬಂದರು. ಚೆನ್ನೈ ಬಂದರಿನ ಮೂಲಕ ಅತಿ ಹೆಚ್ಚು ರಫ್ತು ಯಾವ್ದು ಮಾಡ್ತೀವಿ ಕೇಳಿದಾಗ ಚರ್ಮವನ್ನ ಅತಿ ಹೆಚ್ಚು ರಫ್ತು ಮಾಡ್ತೀವಿ. ದೇಶದಲ್ಲಿ ಅತಿ ಹೆಚ್ಚು ಚರ್ಮವನ್ನ ಯಾವ ಬಂದರಿನ ಮೂಲಕ ರಫ್ತು ಮಾಡ್ತೀವಿ ಕೇಳಿದಾಗ ಚೆನ್ನೈ ಬಂದರಿನ ಮೂಲಕ. ಚೆನ್ನೈ ಬಂದರನ್ನ ಇನ್ನೊಂದು ಹೆಸರಿಂದ ಕರೆಯಲಾಗುತ್ತದೆ ಯಾವ್ದಂದ್ರೆ ಚರ್ಮ ಬಂದರು, ಚರ್ಮದ ಬಂದರು. ದೇಶದ ಚರ್ಮದ ಬಂದರು ಯಾವ್ದು ಕೇಳಿದಾಗ ಚೆನ್ನೈ ಬಂದರು ಅಂತೇಳಿ ಗೊತ್ತಿರ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಯುಮಂಡಲದ
ಯಾವ ವಲಯದಲ್ಲಿ, ವಾಯುಮಂಡಲದ ಯಾವ ವಲಯದಲ್ಲಿ ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುತ್ತವೆ? ನೋಡ್ರಿ, ಏನು ರೇಡಿಯೋ ತರಂಗಗಳು ಅಲ್ಲಿ ಏನಪ್ಪಾ ಅಂತಂದಾಗ ಭೂಮಿಗೆ ಪ್ರತಿಫಲಿಸುವ ಲೇಯರ್ ಯಾವುದು, ಅಂದ್ರೆ ಎಲ್ಲಿಯವರೆಗೆ ಹೋಗಿ ಕೇಳಿದ್ರೆ ಯಾವ ಭೂಮಿಯ ಯಾವ ವಲಯದವರಿಗೆ, ಭೂಮಿಯ ಮೇಲೇನು ವಲಯ ಕಂಡು ಬರ್ತವೆ ಯಾವಪ್ಪ ಅಂತಂದಾಗ ಟ್ರೋಪೋಸ್ಪಿಯರ್, ಸ್ಟ್ಯಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಇನ್ನೊಂದು ಎಕ್ಸೋಸ್ಪಿಯರ್ ಅಂತ ಬರ್ತೈತಿ. ಈ 5 ಲೇಯರ್ಗಳಲ್ಲಿ ಯಾವ ಲೇಯರ್ಗೆ ಹೋಗಿ ರೇಡಿಯೋ ತರಂಗಗಳು ರಿಫ್ಲೆಕ್ಟ್ ಆಗ್ತಾವ, ಮರಳಿ ಭೂಮಿಗೆ ಬರ್ತಾವ ಕ್ವಶನ್ ಕೇಳ ಸ್ನೇಹಿತರೆ. ಆಪ್ಷನ್ ಎ ಸಮೋಷ್ಣ ಮಂಡಲ ಅಥವಾ ಸ್ಟ್ರಾಟೋಸ್ಪಿಯರ್ ಅಂತ ಕರಿತೀವಿ. ಬಿ ಪರಿವರ್ತನಾ ವಿರಾಮ ಅಥವಾ ಟ್ರೋಪೋಪಾಸ್. ಪರಿವರ್ತನಾ ವಿರಾಮ ಅಂದ್ರೆ ಟ್ರೋಪೋಸ್ಪಿಯರ್ ಅಲ್ಲ, ಟ್ರೋಪೋಪಾಸ್ ಅಂತ. ನೆಕ್ಸ್ಟ್ ಸಿ ಅಯಾನು ಮಂಡಲ. ನಂದು ಡಿ ಹೊರವಲಯ ಅಂತ ಕೊಟ್ಟಣ. ಇಲ್ಲಿ 3 ಹೆಸರುಗಳಿಂದ ಕರೆಯಲಾಗುತ್ತದೆ ಒಂದು ಲೇಯರ್ಗೆ. ಯಾವ್ದು ತಂದಾಗ ಥರ್ಮೋಸ್ಪಿಯರ್, ಅಯನೋಸ್ಪಿಯರ್, ಇನ್ನೊಂದು ಯಾವುದು ಉಷ್ಣ ವಲಯ ಅಂತ ಕರಿತೀವಿ. ಅದು ಯಾವ್ದತ್ತ ಆನ್ಸರ್ ಯಾವ್ದಾಗುತ್ತೆ ಸ್ನೇಹಿತರೆ? ಅಯಾನು ಮಂಡಲ. ಆನ್ಸರ್ ಯಾವ್ದತ್ತ ಅಯಾನು ಮಂಡಲ. ಇನ್ನು ರೇಡಿಯೋ ತರಂಗಗಳು ಮರಳಿ ಭೂಮಿಗೆ ಪ್ರತಿಫಲಿಸುವ ಲೇಯರ್ ಯಾವ್ದು ಕೇಳಿದಾಗ ಅಯಾನು ಮಂಡಲ ಅಥವಾ ಥರ್ಮೋಸ್ಪಿಯರ್, ಇದು ಗೊತ್ತಿರಬೇಕು. ನೆಕ್ಸ್ಟ್, ಇದರಲ್ಲಿ ಭೂಮಿಗೆ ಅತ್ಯಂತ ಹತ್ತಿರವಾದ ಲೇಯರ್ ಯಾವ್ದು ಕೇಳಿದಾಗ ಟ್ರೋಪೋಪಾಸ್. ಅದು ಟ್ರೋಪೋಪಾಸ್ ಅಲ್ಲ, ಟ್ರೋಪೋಸ್ಪಿಯರ್. ಇಲ್ಲಿ ಆಪ್ಷನ್ ಒಳಗೆ ಹಿಂಗೂ ಕೊಡಬಹುದು, ಟ್ರೋಪೋಪಾಸ್ ಅಂತ ಕೊಟ್ಟಿರ್ತಾನೆ ಸ್ನೇಹಿತರೆ. ಎರಡರಲ್ಲಿ ಭೂಮಿ ಅತ್ಯಂತ ಹತ್ತಿರವಾದ ಲೇಯರ್ ಯಾವ್ದು ಕೇಳಿದಾಗ ಟ್ರೋಪೋಸ್ಪಿಯರ್. ಟ್ರೋಪೋಪಾಸ್ ಅನ್ನೋದು ಸ್ಟ್ರಾಟೋಸ್ಪಿಯರ್ ಮತ್ತು ಟ್ರೋಪೋಪಾಸ್ ಮಧ್ಯೆ ಏನಪ್ಪಾ ಅಂತಂದ್ರೆ ಪರಿವರ್ತನಾ ಮಂಡಲದ ಮಧ್ಯೆ ಗಡಿರೇಖೆಯಾಗಿ ಏನ್ ಮಾಡ್ತಂದಾಗ ಆ ವಲಯದಲ್ಲಿ ಕಂಡು ಬರ್ತದೆ. ಯಾವತ್ತಂದ್ರೆ ಪರಿವರ್ತನಾ ವಿರಾಮ. ಸಮೋಷ್ಣ ಮಂಡಲ ವಿಶೇಷತೆ ಅಂತ ಕೇಳಿದಾಗ ಓಜೋನ್ ಲೇಯರ್ ಕಂಡು ಬರುವ ಒಂದು ಯಾವುದು ವಲಯ ಯಾವ್ದು ಕೇಳಿದಾಗ ಸಮೋಷ್ಣ ಮಂಡಲ ಅಂತ ಗೊತ್ತಿರ್ಲಿ. ನೆಕ್ಸ್ಟ್ ಹೊರವಲಯ. ಇದು ಭೂಮಿಯಿಂದ ಅತ್ಯಂತ ದೂರದಲ್ಲಿರುವ ಲೇಯರ್ ಯಾವ್ದು ಕೇಳಿದಾಗ ಯಾವುದು ಹೊರವಲಯ ಅಥವಾ ಎಕ್ಸೋಸ್ಪಿಯರ್ ಅಂತೇಳಿ ಗೊತ್ತಿರ್ಲಿ. ರೇಡಿಯೋ ತರಂಗಗಳು ಏನು ಮರಳಿ ಭೂಮಿಗೆ ಪ್ರತಿಫಲಿಸುವ ಲೇಯರ್ ಯಾವ್ದು ಕೇಳಿದಾಗ ಅಯಾನು ಮಂಡಲ ಅಂತೇಳಿ ಗೊತ್ತಿರ್ಬೇಕು. ಇನ್ನೊಂದು ಬರ್ತದೆ ಮಿಸೋಸ್ಪಿಯರ್ ಏನಪ್ಪಾ ಅಂತಂದಾಗ ಅತ್ಯಂತ ಶೀತ ವಲಯ ಯಾವ್ದು ಕೇಳಿದಾಗ ಅತ್ಯಂತ ಶೀತ ವಲಯ ಅಂತ ಕರಿತೀವಿ. ಮಿಸೋಸ್ಪಿಯರ್ ಅಥವಾ ಮಧ್ಯ ಮಂಡಲವನ್ನ ಏನಂತ ಕರಿತೀವಿ ಅಂತ ಕೇಳಿದಾಗ ಅತ್ಯಂತ ಶೀತ ವಲಯ ಅಥವಾ ಉಲ್ಕೆಗಳು ಭಸ್ಮವಾಗುವ ವಲಯ ಯಾವತ್ತಂದ ಮಿಸೋಸ್ಪಿಯರ್ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ಇದು ಕ್ವಶನ್ ರಿಪೀಟ್ ಆಗುತ್ತ. PSI ಅಲ್ಲೂ ಸಹ ರಿಪೀಟ್ ಆಗೈತಿ. PC, SDA, FDA, KS ವರೆಗೂ ಈ ರೀತಿಯಾದ ಕ್ವಶನ್ಗಳು ಮತ್ತೆ ಕೇಳಲ್ಪಟ್ಟಿವೆ ಸ್ನೇಹಿತರೆ. ಭಾರತ, ಚೈನಾ ಮತ್ತು ಮಯನ್ಮಾರ್ 3 ದೇಶಗಳ ಸಂಧಿಸುವ ಸ್ಥಾನದಲ್ಲಿ ರೂಪಿತವಾದ ಪರ್ವತ ಕಣಿವೆ. ನೋಡ್ರಿ, ಭಾರತ, ಚೀನಾ ಮತ್ತು ಮಯನ್ಮಾರ್ 3 ದೇಶಗಳು ಸಂಧಿಸುವ ಸ್ಥಾನದಲ್ಲಿ ರೂಪಿತವಾದ ಕಣಿವೆ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ನಾಥಾಲಾ, ಜಿಲೆಪ್ಲಾ, ಬೊಮ್ಡಿಲಾ, ಡೀಪು ಅಂತ ಕೊಟ್ಟಣ. ಇಲ್ಲಿ ಆನ್ಸರ್ ಯಾವ್ದಾಗುತ್ತೆ ನೋಡಿ ಸ್ನೇಹಿತರೆ, ಡೀಪು ಕಣಿವೆ. ಯಾವ್ಯಾವ ದೇಶಗಳು ಸಂಧಿಸುವುದು? ಭಾರತ, ಚೈನಾ, ಮಯನ್ಮಾರ್. ಈ 3 ದೇಶಗಳು ಸಂಧಿಸುವ ಸ್ಥಳ ಡೀಪು ಕಣಿವೆ, ಡೀಪು ಪಾಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಲಿ. ನೆಕ್ಸ್ಟ್ ನಾಥುಲ್ಲಾ ಕಣಿವೆ ಅಂತ ಬರ್ತೈತಿ. ಈ ಕಣಿವೆಯಲ್ಲಿ ಯಾವ್ಯಾವ ದೇಶಗಳು ಸಂಧಿಸ್ತಾವ ಕೇಳಿದಾಗ ಒಂದು ನೇಪಾಳ, ಇನ್ನೊಂದು ಭಾರತ, ಇನ್ನೊಂದು ಟಿಬೇಟ್. ಈ 3 ದೇಶಗಳು ಸಂಧಿಸುವ ಸ್ಥಳ ಯಾವತ್ತಂದಾಗ ನಾಥುಲ್ಲಾ. ಜಿಲೆಪ್ಲಾ ಅಂತ ಕೇಳಿದಾಗ ಇದು ಸಹ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತೈತಿ. ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಯಾವ್ಯಾವು. ನಾಥುಲ್ಲಾ ಮತ್ತು ಜಿಲೆಪ್ಲಾ ಎರಡು ಯಾವ ರಾಜ್ಯದಲ್ಲಿ ಕಂಡು ಬರುವ ಕಣಿವೆ ಮಾರ್ಗಗಳು ಅಂತ ಕೇಳಿದಾಗ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವ ಕಣಿವೆ ಮಾರ್ಗಗಳಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಈ ಕ್ವಶನ್ ಗೊತ್ತಿರಲಿ, ಮುಂದಾದ್ರೂ ಸಹ ಈ ಕ್ವಶನ್ ಏನಪ್ಪಾ ಅಂತಂದಾಗ ರಿಪೀಟ್ ಆಗುವ ಚಾನ್ಸಸ್ ಐತಿ ಸ್ನೇಹಿತರೆ. ಯಾವಾಗಲೂ ನೀವು ಜಿಯೋಗ್ರಫಿ ಓದ್ತಾ ಇದೀರ ಅಂದ್ರ ಮ್ಯಾಪ್ ಅನ್ನ, ಅಟ್ಲಾಸ್ ಅನ್ನ ಸೈಡಿಗೆ ಇಟ್ಕೊಂಡು ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಂದಾಗ ಜಿಯೋಗ್ರಫಿ ಅನ್ನಂದಾಗ ಅರ್ಥ ಆಗುತ್ತಾ ಬೇಗ. ಹೌದಾ? ನೆಕ್ಸ್ಟ್ ನೋಡಿ, ಕರ್ನಾಟಕದ ಪ್ರಸಿದ್ಧ ದೋಅಬ್ ಪ್ರದೇಶ ಯಾವ ನದಿಗಳ ನಡುವೆ
ಇರುವುದೆಂದರೆ ನೋಡಿ, ಡೈರೆಕ್ಟ್ ಏನು ಯಾವ ದೋಆಬ್ ಪ್ರದೇಶ ಅಂತ ಕೊಟ್ಟಿಲ್ಲ ಇಲ್ಲಿ. ಪ್ರಸಿದ್ಧ ಕರ್ನಾಟಕದ ಪ್ರಸಿದ್ಧ ದೋಆಬ್ ಪ್ರದೇಶ ಯಾವ ನದಿಗಳ ನಡುವೆ ಇರುವುದೆಂದರೆ ಅಂತ ಕೊಟ್ಟಣ. ಈ ರೀತಿಯಾದ ಕ್ವಶನ್ಗಳನ್ನ ನಾವು KPSC ಇಂದ ಕಾಣಬಹುದು. ಹೌದಾ? ಆಪ್ಷನ್ ಎ ಕೃಷ್ಣ ಕಾವೇರಿ, ಆಪ್ಷನ್ ಬಿ ತುಂಗಭದ್ರಾ ಕೃಷ್ಣ, ಆಪ್ಷನ್ ಸಿ ತುಂಗಭದ್ರಾ ಕಾವೇರಿ, ಆಪ್ಷನ್ ಡಿ ನೇತ್ರಾವತಿ ಮತ್ತು ತದ್ರಿ ಅಂತೇಳಿ ಕೊಟ್ಟಣ ಸ್ನೇಹಿತರೆ. ಕರ್ನಾಟಕದ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಂಡ ದೋಆಬ್ ಪ್ರದೇಶ ಯಾವ್ದು ಕೇಳಿದಾಗ ತುಂಗಭದ್ರಾ ಮತ್ತು ಕೃಷ್ಣ. ತುಂಗಭದ್ರಾ ಮತ್ತು ಕೃಷ್ಣ ದೋಆಬ್ ಪ್ರದೇಶ ರಾಯಚೂರು ಜಿಲ್ಲೆ ಅಥವಾ ರಾಯಚೂರು ದೋಆಬ್ ಪ್ರದೇಶ ಅಂತ ಕರಿತೀವಿ. ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧವಾದ ಒಂದು ದೋಆಬ್ ಪ್ರದೇಶ. ದೋಆಬ್ ಪ್ರದೇಶ ಅಂದ್ರೆ ಏನಿಲ್ಲ, ಎರಡು ನದಿಗಳ ಮಧ್ಯೆ ಕಂಡು ಬರುವ ಪ್ರದೇಶವನ್ನೇ ನಾವು ಏನಂತ ಕರಿತೀವಿ ಅಂತ ಕೇಳಿದಾಗ ದೋಆಬ್ ಪ್ರದೇಶ ಅಂತ ಕರಿತೀವಿ. ಹೌದಾ? ಇಷ್ಟು ಗೊತ್ತಿರಬೇಕು. ಕಾವೇರಿ ಕೃಷ್ಣ ಇದಕ್ಕೆ ಸಂಬಂಧ ಇಲ್ಲ. ಹೌದಾ? ಇಲ್ಲಿ ದೋಆಬ್ ಪ್ರದೇಶನೇ ಸೃಷ್ಟಿಯಾಗಲ್ಲ. ಯಾವುದು? ಕಾವೇರಿ ಮತ್ತು ಕೃಷ್ಣ. ಯಾಕಂದ್ರೆ ಕೃಷ್ಣ ಹರಿಯುವುದು ಉತ್ತರ ಭಾಗದಲ್ಲಿ, ಕಾವೇರಿ ಹರಿಯುವುದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ. ಹಾಗಾಗಿ ಯಾವ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಮಧ್ಯೆ ಉಂಟಾದ ದೋಆಬ್ ಪ್ರದೇಶವೇ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದೋಆಬ್ ಪ್ರದೇಶ ಅಥವಾ ರಾಯಚೂರು ದೋಆಬ್ ಪ್ರದೇಶ ಅಂತ ಕರಿತೀವಿ. ಗೊತ್ತಿರಲಿ ಎಷ್ಟು. ನೆಕ್ಸ್ಟ್, ನೇತ್ರಾವತಿ ನದಿಗೆ ಯಾವ ಜಲಪಾತ ಕೇಳಿದಾಗ ಅದು ಬಂಡಾಜೆ ಜಲಪಾತ. ನೇತ್ರಾವತಿ ನದಿಯ ಉಪನದಿ ಯಾವ್ದಂದ್ರೆ ಕುಮಾರಧಾರ. ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ಕುಮಾರಧಾರ ನದಿ ಒಂದು ನೇತ್ರಾವತಿ ನದಿಯನ್ನ ಸೇರುವ ಸ್ಥಳ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಯಾವುದು? ಉಪ್ಪಿನ ಅಂಗಡಿ ಅಂತೇಳಿ ಗೊತ್ತಿರಬೇಕು. ಯಾವುದು? ಉಪ್ಪಿನ ಅಂಗಡಿ ಅಂತೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್. ತುಂಗಭದ್ರಾ ನದಿಗೆ ನಿರ್ಮಿಸಲಾದ ಅಣೆಕಟ್ಟೆ ಯಾವ್ದನ್ನ TB ಡ್ಯಾಮ್ ಅಥವಾ ತುಂಗಭದ್ರಾ ಡ್ಯಾಮ್. ಇದರ ಇನ್ನೊಂದು ಹೆಸರು ಏನಂತಂದ್ರೆ ಪಂಪಸಾಗರ ಜಲಾಶಯ. ಪಂಪಸಾಗರ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದಾಗ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಪ್ರಸ್ತುತ. ಯಾವುದು? TB ಡ್ಯಾಮ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕೇಳಿದಾಗ ಪ್ರಸ್ತುತ ಎಲ್ಲಿ ಕಂಡುಬರುತ್ತೆ ಅಂದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಯಾವ ಎರಡು ರಾಜ್ಯಗಳ ಮಧ್ಯೆ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿರುತ್ತೆ ಕೇಳಿದಾಗ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಸಮ್ಮುಖದಲ್ಲಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಯಾವುದು? TB ಡ್ಯಾಮ್ ಅಥವಾ ತುಂಗಭದ್ರಾ ಡ್ಯಾಮ್ ಅನ್ನ. ಇದರ ಶಿಲ್ಪಿ ಯಾರು ಕೇಳಿದ ತಿರುಮಲೈ ಅಂತ ಬರ್ತಾರ. ಇವರು ಆಂಧ್ರ ಪ್ರದೇಶದವರು. ಯಾರು? ತಿರುಮಲೈ ಅಂತ ಕೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವುದು? ಕಾವೇರಿ ನದಿಗಿರುವ ಡ್ಯಾಮ್ ಯಾವ್ದಂದ್ರೆ KRS ಡ್ಯಾಮ್. ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಕ್ವಶನ್ ಬಹಳ ಸತಿ ಆಗೈತಿ ಸ್ನೇಹಿತರೆ, ಬಹಳ ಸತಿ ರಿಪೀಟ್ ಆಗೈತಿ. ಯಾವ ಜಿಲ್ಲೆಯಲ್ಲಿ ಕಂಡುಬರ್ತದೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕಂಡು ಬರುವ ಡ್ಯಾಮ್ ಯಾವ್ದಂದ್ರೆ KRS ಡ್ಯಾಮ್ ಅಥವಾ ಕೃಷ್ಣರಾಜಸಾಗರ ಜಲಾಶಯ. ಇದು ಗೊತ್ತಿರಲಿ. ನೆಕ್ಸ್ಟ್, ಭೂಮಿಯ ಮೇಲೆ ತಕ್ಷಣದ ವಾತಾವರಣದ ಪದರವನ್ನು ಹೀಗೆನ್ನುವರು. ನೋಡ್ರಿ, ಭೂಮಿಯ ಮೇಲೆ ತಕ್ಷಣ, ಭೂಮಿಯ ಮೇಲೆ ಏನು ಭೂಮಿಯಿಂದ ಆದ ನಂತರವೇ ಭೂಮಿಯೇನ ಕವರ್ ಆಗಲ್ಲ, ಕ್ರಸ್ಟ್ ಆದ ನಂತರವೇ ಬರುವ ಲೇಯರ್ ಯಾವುದು ಅಂದ್ರೆ ಭೂಮಿ ಇನ್ನರ್ ಅಲ್ಲ, ಔಟರ್ ಅಂದ್ರೆ ಯಾವ್ಯಾವ ಬರ್ತಾವ ಹೇಳಿದ್ನಲ್ಲ. ಟ್ರೋಪೋಸ್ಪಿಯರ್, ಟ್ಯಾಟೋಸ್ಪಿಯರ್, ಮಿಸೋಸ್ಪಿಯರ್, ಅಯನೋಸ್ಪಿಯರ್, ಒಂದು ಎಕ್ಸೋಸ್ಪಿಯರ್. ಇವುಗಳಲ್ಲಿ ಭೂಮಿಗೆ ಅತ್ಯಂತ ಹತ್ತಿರವಾದ ಲೇಯರ್ ಯಾವ್ದಂತ ಕ್ವಶನ್ ಇದು. ಹೌದಾ? ಇಲ್ಲಿ ಆಪ್ಷನ್ ಏನ್ ಕೂಡ ನೋಡಿ ಸ್ನೇಹಿತರೆ, ಟ್ರೋಪೋಸ್ಪಿಯರ್, ಟ್ಯಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್ ಅಂತ ಕೊಟ್ಟಣ. ಹೌದಾ? ಇಲ್ಲಿ ನೋಡಿ ಆಪ್ಷನ್ಸ್ ಇಂಗ್ಲಿಷ್ ನಲ್ಲಿ ಬಳಸಿದ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ಏನಂತಂದಾಗ ಇಂಗ್ಲಿಷ್ ನಲ್ಲಿ ಓದ್ತಾ ಹೋಗಿ. ಅದು ಟ್ರೋಪೋಸ್ಪಿಯರ್. ಆನ್ಸರ್ ಯಾವ್ದಂದ್ರೆ ಟ್ರೋಪೋಸ್ಪಿಯರ್ ಅಥವಾ ಪರಿವರ್ತನಾ ಮಂಡಲ. ಇಲ್ಲಿ ನೋಡಿ ಪರಿವರ್ತನಾ ಮಂಡಲ ಅಂತ ಕೊಟ್ಟಿಲ್ಲ ಇಲ್ಲಿ. ಹೌದಾ? ಇಲ್ಲಿ ಏನ್ ಕೊಟ್ಟಾನ? ಟ್ರೋಪೋಸ್ಪಿಯರ್ ಅಂತ ಕೊಟ್ಟಾನ. ಅದೇ ಆಪ್ಷನ್ ಬಿ ಟ್ರೋಪೋಪಾಸ್ ಕೊಟ್ಟಿದ್ದ ಆನ್ಸರ್ ಅದು ಕನ್ಫ್ಯೂಸ್ ಮಾಡಿ ಟ್ರೋಪೋಪಾಸ್ ಹಾಕ್ಬೇಡಿ. ಟ್ರೋಪೋಸ್ಪಿಯರ್ ಆನ್ಸರ್ ಏನಂತಂದ್ರೆ ಟ್ರೋಪೋಸ್ಪಿಯರ್. ಭೂಮಿಗೆ ಅತ್ಯಂತ ತಕ್ಷಣ ಹತ್ತಿರವಾದ ಲೇಯರ್ ಯಾವ್ದು ಕೇಳಿದಾಗ ಟ್ರೋಪೋಸ್ಪಿಯರ್ ಅಂತೇಳಿ ಗೊತ್ತಿರ್ಲಿ. ಅತ್ಯಂತ ದೂರದಲ್ಲಿರುವುದು ಎಕ್ಸೋಸ್ಪಿಯರ್. ಅತ್ಯಂತ ಶೀತ ವಲಯ ಯಾವ್ದು ಮಿಸೋಸ್ಪಿಯರ್. ಅತ್ಯಂತ ಉಷ್ಣ ವಲಯ ಯಾವ್ದಂತ ಥರ್ಮೋಸ್ಪಿಯರ್. ಹೆಸರು ಹೇಳತ್ತದ ಥರ್ಮೋಸ್ಪಿಯರ್ ಅಂತೇಳಿ. ಹೌದಾ? ಇದು ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ, ಥಾರ್ ಮರುಭೂಮಿ ಈ ರಾಜ್ಯದಲ್ಲಿದೆ. ನೋಡಿ ಕ್ವಶನ್ ಯಾವ ರೀತಿ ಅದ. 4 ಆಪ್ಷನ್ ನಲ್ಲಿ ಏನ್ ಕೊಟ್ಟ ಸ್ನೇಹಿತರೆ, 3 ಆಪ್ಷನ್ ನಲ್ಲಿ ಥಾರ್ ಮರುಭೂಮಿ ಕಂಡು ಬರ್ತೈತಿ. ಅದ 3 ಆಪ್ಷನ್ ನಲ್ಲಿ ಥಾರ್ ಮರುಭೂಮಿ ಕಂಡು ಬರ್ತೈತಿ. ಯಾವ್ಯಾವ? ಪಂಜಾಬ್, ರಾಜಸ್ಥಾನ್, ಗುಜರಾತ್. ಇನ್ನೊಂದು ಡಿ ಕೇರಳ ಕೊಟ್ಟಾನ. ಕೇರಳದಲ್ಲಿ ಮರುಭೂಮಿ
ಥಾರ್ ಮರುಭೂಮಿ ಕಂಡು ಬರಲ್ಲ ಅಂತೇಳಿ ಗೊತ್ತಾಗುತ್ತ. ಆದ್ರೆ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಇದರಲ್ಲಿ ಆನ್ಸರ್ ಯಾವ್ದಾಗುತ್ತೆ ಕೇಳಿದಾಗ ಯಾವುದು ರಾಜಸ್ಥಾನ್ ಅಂತೇಳಿ ಗೊತ್ತಿರ್ಲಿ. ಯಾವುದು ರಾಜಸ್ಥಾನ್ ಅಂದ್ರೆ ಮೇಜರ್ ಆಗಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹರಡಿಕೊಂಡ ಅಂತ ಇಂಡೈರೆಕ್ಟ್ ಆಗಿ ಕ್ವಶನ್ ಇದು. ಪಂಜಾಬ್, ರಾಜಸ್ಥಾನ್, ಗುಜರಾತ್. ಇಲ್ಲಿ ಆನ್ಸರ್ ಯಾವ್ದಂದ್ರೆ ರಾಜಸ್ಥಾನ್ ಅಂತೇಳಿ ಗೊತ್ತಿರ್ಲಿ. ಯಾವ ರಾಜ್ಯಗಳು ಹರಡಿಕೊಂಡ ಕೇಳಿದ ಪಂಜಾಬ್, ರಾಜಸ್ಥಾನ್, ಗುಜರಾತ್, ಹರಿಯಾಣ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಥಾರ್ ಮರುಭೂಮಿಯನ್ನ ನಾವು ಕಾಣ್ತೀವಿ. ಇನ್ನೊಂದು ಕ್ವಶನ್ ಕೇಳೋಣ. ಥಾರ್ ಮರುಭೂಮಿಯನ್ನ ಪಾಕಿಸ್ತಾನದಲ್ಲಿ ಏನಂತ ಕರೆಯಲಾಗ್ತಂದ್ರೆ ಚೋಲಿಸ್ತಾನ್ ಮರುಭೂಮಿ ಎಂದು ಕರೆಯಲಾಗ್ತಂತೆ ಗೊತ್ತಿರ್ಲಿ. ಕರ್ನಾಟಕದ ಏಕೈಕ ಮರುಭೂಮಿ ಪ್ರದೇಶ ಯಾವ್ದಂತ ಕ್ವಶನ್ ಕೇಳ್ತಾನ ಸ್ನೇಹಿತರೆ. ಕೇಳೋಣ. ಯಾವ್ದಂದ್ರೆ ತಲಕಾಡು, ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವ ತಲಕಾಡು. ಗಂಗರ ರಾಜಧಾನಿ ತಲಕಾಡು ಏನಪ್ಪಾ ಅಂತಂದಾಗ ಕರ್ನಾಟಕದಲ್ಲಿ ಕಂಡುಬರುವ ಒಂದು ಮರಳು ಪ್ರದೇಶ, ಮರುಭೂಮಿ ರೀತಿಯಲ್ಲಿ ನಿರ್ಮಾಣವಾಗಿದೆ. ಇದು ಗೊತ್ತಿರ್ಲಿ. ನೆಕ್ಸ್ಟ್ ನೋಡಿ, ಅತ್ಯುನ್ನತವಾದ ಗಾರ್ಜ್ ಆಣೆಕಟ್ಟೆಯನ್ನು ನೋಡಿ. ಅತ್ಯುನ್ನತವಾದ ಗಾರ್ಜ್ ಕಟ್ಟೆಯನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಆಪ್ಷನ್ ಎ ಅಮೆಜಾನ್, ಆಪ್ಷನ್ ಬಿ ನೈಲ್, ಆಪ್ಷನ್ ಸಿ ರೈನ್, ಆಪ್ಷನ್ ಡಿ ಯಾಂಗಟ್ಟೆ ಕಿಯಾಂಗ್ ಅಂತೇಳಿ. ಇಲ್ಲಿ ಇದು ಗೊತ್ತಿರಬೇಕು. ಅತ್ಯುನ್ನತವಾದ ಗಾರ್ಜ್ ಆಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕ್ವಶನ್ ಆಯ್ತು. ಇಲ್ಲಿ ಆನ್ಸರ್ ಯಾವ್ದಂದಾಗ ಯಾಂಗ್ ಟೈ ಕಿಯಾಂಗ್ ಅಂತೇಳಿ ಗೊತ್ತಿರ್ಲಿ. ಥ್ಯಾಂಕ್ ಯು ಸ್ನೇಹಿತರೆ. ಇವತ್ತಿನ ಕ್ಲಾಸಿಗೆ ಮುಕ್ತಾಯ ಹೇಳೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜಿಯೋಗ್ರಫಿ ರಿಲೇಟೆಡ್ ಕ್ವಶನ್ಗಳನ್ನ ನೀವು ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಗೊಂಡು ಬರ್ತೀನಿ ಸ್ನೇಹಿತರೆ.